ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಅತಿ ಆಸೆ ಸೊಸೆ ಮತ್ತು ಲಿಪ್ಸ್ಟಿಕ್. ಒಂದಿನ ಚಂದ್ರಕಾಂತ ಎಲ್ಲ ಕೆಲಸ ಮುಗಿಸ್ಕೊಂಡು ಒಬ್ಳೇ ಕುತ್ಕೊಂಡು ಯೋಚನೆ ಮಾಡ್ತಾ ಇರುವಾಗ ಚಂದ್ರಕಾಂತನ ಗಮನಿಸಿದ ಸೂರ್ಯಕಾಂತಂ ಅವಳ ಹತ್ರ ಬಂದು, ಏನೇ ಅಷ್ಟ್ ಬೇಜಾರ್ ಪಡ್ತಿದ್ಯಾ, ಏನಾಯ್ತು? ಏನ್ ಹೇಳೋದತ್ತೆ, ಚಳಿಕಾಲ ಬಂತಲ್ವಾ, ಲಿಪ್ಸ್ ನೋಡಿ ಎಷ್ಟು ಒಡೆದೋಗಿದೆ ಅಂತ, ರಕ್ತನೂ ಬರ್ತಾ ಇದೆ. ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ಆಚೆ ಹೋಗ್ಬೇಕಾದ್ರೆ ನಾಚಿಕೆ ಆಗ್ತಿದೆ. ಇವತ್ತು ಪಂಚಾಯತಿ ಆಫೀಸ್ಗೆ ಹೋಗ್ಬೇಕು. ಅಲ್ಲಿ ಎಲ್ಲರೂ ನನ್ನ ನೋಡಿ ಕಾಡಿಸ್ತಾರೆ ಏನು ಅಂತ ಯೋಚನೆ ಮಾಡ್ತಿದ್ದೀನತ್ತೆ. ಅದನ್ ಕೇಳಿದ ತಕ್ಷಣ ರೂಮ್ ಒಳಗಡೆ ಹೋಗಿ ಒಂದ್ ಲಿಪ್ಸ್ಟಿಕ್ ತಗೊಂಡು ಚಂದ್ರಕಾಂತನ್ಗೆ ಕೊಟ್ಟು, ತಗೋ, ಇದ್ ತಗೊಂಡು ಲಿಪ್ಸ್ಗೆ ಹಾಕೋ. ನಿನ್ ಲಿಪ್ಸು ಅಂದವಾಗಿರುತ್ತೆ. ಆದ್ರೆ ಜ್ಞಾಪಕ ಇಟ್ಕೋ, ನಿನ್ನ ಅತಿ ಆಸೆಯಿಂದ ಈ ಲಿಪ್ಸ್ಟಿಕ್ ನ ಬೇರೆ ಯಾರಿಗೂ ಕೊಡ್ಬೇಡ. ಯಾವಾಗ್ಲೂ ನಾನು ಹೇಳೋ ಮಾತು ಕೇಳ್ದೆ ಯಾವ್ದೋ ಒಂದ್ ಪ್ರಾಬ್ಲಮ್ ಹೋಗ್ತೀಯಾ. ಇದ್ ನಿನ್ಗೆ ಮಾಮೂಲಿ ಆಗೋಗ್ತಾ ಇದೆ, ಭದ್ರ. ಹಂಗಂತ ಹೇಳಿ ಸೂರ್ಯಕಾಂತಂ ಒಳಗಡೆ ಹೋಗ್ತಾರೆ. ಚಂದ್ರಕಾಂತಂ ಅವರ ಅತ್ತೆ ಹೇಳಿದ್ದಕ್ಕೆ ಫೀಲ್ ಆಗಿ ಈ ಅತ್ತೆಗೆ ತುಂಬಾ ಹುಚ್ಚಿಡ್ದೋಗಿದೆ. ಅವಕಾಶ ಇದ್ದಾಗೆ ಒಂದ್ 4 ಕಾಸು ಸಂಪಾದನೆ ಮಾಡ್ಬೇಕು ಅನ್ನೋದು ಮರ್ತೋಗ್ಬಿಟ್ಟಿದ್ದಾರೆ. ಏನ್ ಮಾಡೋದು? ಹಂಗಂತ ಕನ್ನಡಿ ಮುಂದೆ ನಿಂತ್ಕೊಂಡು ತುಟಿಗೆ ಲಿಪ್ಸ್ಟಿಕ್ ಹಚ್ಕೋತಾ ಇದ್ದಾಳೆ. ಒಂದಕ್ಕೆರಡು ಸಲ ಕನ್ನಡಿಯಲ್ಲಿ ನೋಡ್ಕೋತಾ ಸಂತೋಷ ಪಡ್ತಿದ್ದಾಳೆ. ಒಂದ್ಸಲ ತುಟಿಗೆ ಲಿಪ್ಸ್ಟಿಕ್ ಹಾಕಿದ ತಕ್ಷಣ ಚಂದ್ರಕಾಂತಂ ಅವರ ಲಿಪ್ಸು ದಗದಗ ಅಂತ ಉಳಿತಾ ಇತ್ತು. ಚಂದ್ರಕಾಂತಂ ಸಂತೋಷಕ್ಕೆ ಹದ್ದೇ ಇಲ್ದಿರ ಆಗ್ಬಿಟ್ಟಿತ್ತು. ಹಾಯ್, ಈಗ ನಾನ್ ಎಷ್ಟು ಅಂದವಾಗಿದ್ದೀನೋ, ಸಖತ್ತಾಗಿದೆ. ನನ್ ತುಟಿನೂ ತುಂಬಾ ಬದಲಾಯ್ತು. ಹಾಯ್, ನನ್ ಅಂದ ನೋಡ್ತಿದ್ರೆ ನನ್ಗೆ ನಾಚಿಕೆ ಬರ್ತಿದೆ. ಇಷ್ಟು ಅಂದವಾದ ಮುಖದಿಂದ ನಾನು ಪಂಚಾಯತಿ ಆಫೀಸ್ಗೆ ಹೋದ್ರೆ ಎಲ್ಲಾರು ನನ್ನ ನೋಡಿ ಆಶ್ಚರ್ಯ ಆಗ್ಬಿಡ್ತಾರೆ. ಹೆಂಗಸರು ಇನ್ನೂ ಫಿದಾ ಆಗ್ಬಿಡ್ತಾರೆ ನನ್ ತುಟಿ ನೋಡಿ. ಹಂಗಂತ ರೆಡಿಯಾಗಿ ಪಂಚಾಯತಿ ಆಫೀಸ್ಗೆ ಹೋಗ್ತಾ, ಅತ್ತೆ, ನಾನು ಪಂಚಾಯತಿ ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಚಂದ್ರಕಾಂತಂ ಆಚೆ ಹೋಗ್ತಾಳೆ. ಹಂಗೆ ಸ್ಟೈಲ್ ಅನ್ನ ನಾಟ್ಕೊಂಡು ಪಂಚಾಯತಿ ಆಫೀಸ್ಗೆ ಹೋಗಿದ ತಕ್ಷಣ ಅಲ್ಲಿರೋ ಹೆಂಗಸ್ರೆಲ್ಲ ಚಂದ್ರಕಾಂತಂ ಅಂದಾನ ನೋಡಿ ಆಶ್ಚರ್ಯ ಆಗಿ, ಏನೇ ಚಂದ್ರ, ನಿನ್ ಮುಖ ಏನೇ ಎಷ್ಟು ಬದಲಾಗಿದೆ, ಎಷ್ಟು ಅಂದವಾಗಿದೆ ನಿನ್ನ ತುಟಿ, ಕತ್ರಿನಾ ಕೈಫ್ ತರ ಇದೆಯಾ, ಸಖತ್ತಾಗಿದೆಯಾ, ಏನ್ ಹಚ್ಚಿದ್ಯೇ ಏನು? ಹಾ, ಏನಾದ್ರೂ ಹಚ್ಚಿದ್ರೇನೆ ಬರುತ್ತಾ ಏನು? ಆಕ್ಚುಲ್ ಆಗಿ ನಾನ್ ನ್ಯಾಚುರಲ್ ಆಗಿ ಬ್ಯೂಟಿ ಅಲ್ವಾ, ಏನಂದ್ರೆ ತುಟಿಗೆ ಸ್ವಲ್ಪ ಲೈಟ್ ಆಗಿ ಲಿಪ್ಸ್ಟಿಕ್ ಹಾಕಿದೀನಿ ಅಷ್ಟೇ. ಇನ್ನೊಬ್ರು, ಏನು ಲಿಪ್ಸ್ಟಿಕ್ ಹಾಕಿದ್ರೆ ಇಷ್ಟು ಅಂದವಾಗಿ ತಯಾರಾಗ್ತಾರಾ? ಎಲ್ಲಾ ಲಿಪ್ಸ್ಟಿಕ್ ಅಲ್ಲ ರೀ, ನನ್ನ ಹತ್ರ ಇರೋ ಲಿಪ್ಸ್ಟಿಕ್ ಹಚ್ಚಿದ್ರೇನೆ ಇಷ್ಟು ಒಳಿಯುತ್ತೆ. ಆ ಮಾತ್ ಕೇಳಿದ ಮೊದಲನೇ ಅವಳು, ಏನು ಅಷ್ಟು ಸ್ಪೆಷಲ್ ಆ ನಿನ್ ಲಿಪ್ಸ್ಟಿಕ್? ಒಂದ್ಸಲ ನನ್ಗೂ ಸ್ವಲ್ಪ ಹಾಕಿ, ನನ್ ಮುಖನೂ ಅಂದವಾಗತ್ತೇನೋ ನೋಡ್ತೀನಿ ಹಂಗಂತ ಹೇಳಿದ ತಕ್ಷಣ ಚಂದ್ರಕಾಂತನ್ಗೆ ಒಂದು ಸೂಪರ್ ಐಡಿಯಾ ಬಂತು. ಹೆಂಗಾದ್ರೂ ಈ ಲಿಪ್ಸ್ಟಿಕ್ ಉಪಯೋಗ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು. ನೋಡಿ ಅಕ್ಕ, ನಿಮ್ಗೆ ನನ್ ಅಂದ ಬರ್ಬೇಕಂದ್ರೆ, ನನ್ ಲಿಪ್ಸ್ಟಿಕ್ ನಿಮ್ಗೆ ಹಚ್ಬೇಕಂದ್ರೆ ತುಂಬಾ ಖರ್ಚಾಗುತ್ತೆ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಒಂದ್ಸಲ ನಿನ್ನಂಗೆ ನನ್ ಮುಖ ಬದಲಾದ್ರೆ ಸಾಕು. ಹಂಗಂತ ಅಂದಿದ ತಕ್ಷಣ ಅಲ್ಲಿರೋ ಹೆಂಗಸ್ರೆಲ್ಲಾರು ನನಗ್ ಬೇಕು ಅಂತ ಹೇಳ್ತಾ ಚಂದ್ರಕಾಂತಂ ಹಿಂದ್ಗಡೆ ಬೀಳ್ತಾರೆ. ಅದ್ರಿಂದ ಚಂದ್ರಕಾಂತನ್ಗೆ ದುಡ್ಡಿನ ಆಸೆ ಮತ್ತೆ ಮೊದ್ಲಾಯ್ತು. ಅದ್ರಿಂದ ಮನೇಲಿರೋ ಲಿಪ್ಸ್ಟಿಕ್ ತಗೊಬಂದು ಇವ್ರು ಎಲ್ಲಾರ್ಗೂ ಹಾಕಿದ್ರೆ ಚೆನ್ನಾಗ್ ದುಡ್ಡು ಸಂಪಾದನೆ ಮಾಡ್ಬೋದು. ತಕ್ಷಣ ಚಂದ್ರಕಾಂತ ಮನೆಗೋಗಿ ಲಿಪ್ಸ್ಟಿಕ್ ತರಣ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಬೋದು. ದುಡ್ಡು ದುಡ್ಡು ಊಹೆ ಮಾಡ್ಕೊಂಡ್ರೇನೆ ಇಷ್ಟ ಚೆನ್ನಾಗಿದೆ. ವಾವ್, ನನ್ ಕೈಯಲ್ಲಿದ್ರೆ ಆ ದುಡ್ಡು ಸಖತ್ತಾಗಿರುತ್ತೆ. ಆನಂದವಾಗಿ ಮನೆಗೆ ತಯಾರಾಗಿ ಬರ್ತಾಳೆ. ಮೆತ್ತಗೆ ಅತ್ತೆಗ್ ಗೊತ್ತಿಲ್ದೆ ಮನೆ ಒಳಗಡೆ ಹೋಗಿ ಅತ್ತೆ ಟ್ರಂಕ್ ಅಲ್ಲಿರೋ ಲಿಪ್ಸ್ಟಿಕ್ ತಗೊಂಡು ಅದೇ ತರ ಮೆತ್ತಗೆ ಆಚೆ ಬಂದು, ಹಬ್ಬ, ಈ ಲಿಪ್ಸ್ಟಿಕ್ ತಗೊಂಡೋಗಿ ಪಂಚಾಯತಿ ಆಫೀಸ್ ಅಲ್ಲಿರೋ ಎಲ್ಲ ಹೆಂಗಸರಿಗೆ ಹಚ್ಚಿ ದುಡ್ಡು ತಗೊಂಡು ಮನೆಗ್ ಮತ್ತೆ ಬರ್ತೀನಿ ಹಂಗಂತ ಅನ್ಕೋತಾ ಚಂದ್ರಕಾಂತ ಪಂಚಾಯತಿ ಆಫೀಸ್ ಬರ್ತಾಳೆ. ಅಲ್ಲಿರೋ ಎಲ್ಲ ಹೆಂಗಸರ ಹತ್ರ,
ನೋಡಿ, ನನ್ ಮುಖ ತರ ನಿಮ್ ಮುಖನು ಒಳಿಬೇಕಂದ್ರೆ ನನ್ ಲಿಪ್ಸ್ಟಿಕ್ ಹಾಕೋಬೇಕು. ಅದಕ್ ನೀವು 5,000 ಕೊಡ್ಬೇಕು. ಇಷ್ಟ ಇರೋರ್ ಮಾತ್ರ ಲೈನ್ ಅಲ್ಲಿ ಬಂದ್ ನಿಂತ್ಕೊಳ್ಳಿ. ಹಂಗಂತ ಅಂದಿದ ತಕ್ಷಣ 10 ಜನ ಲೈನ್ ಅಲ್ಲಿ ನಿಂತ್ಕೊಂಡ್ರು. ಅವ್ರೆಲ್ಲಾರ್ಗು ಲಿಪ್ಸ್ಟಿಕ್ ಹಾಕುತ್ತಾ ಅವ್ರ ಹತ್ರ ದುಡ್ಡು ತಗೋತಾ ಹಂಗೆ ಎಲ್ಲಾರ್ಗೂ ಲಿಪ್ಸ್ಟಿಕ್ ಹಾಕಿ ಅವ್ರ ಎಲ್ಲಾ ಮುಖ ಹೊಳಿತಾ ಇದ್ದ ಸಂತೋಷದಲ್ಲಿ ಅವ್ರೆಲ್ಲಾರು ಮನೆಗೆ ಹೋಗ್ಬಿಡ್ತಾರೆ. ಚಂದ್ರಕಾಂತಂ ಸಂತೋಷದಿಂದ ದುಡ್ಡು ನೋಡ್ಕೋತಾ ಮನೆಗ್ ಬರ್ತಾಳೆ. ಸೊಸೆ ನೋಡಿದ ತಕ್ಷಣ, ಏನೇ ಚಂದ್ರಂ ಇಷ್ಟ್ ಲೇಟ್ ಆಯ್ತು? ಮತ್ತೇನಾದ್ರೂ ಸಮಸ್ಯೆ ತಂದ್ಯಾ ಏನು? ಅಯ್ಯೋ ಅತ್ತೆ, ನಿಮ್ಗೆಲ್ಲ ಅನುಮಾನನೇ. ಸ್ವಲ್ಪ ತಲೆನೋವಾಗ್ತಿದೆ ಅತ್ತೆ. ಹಂಗಂತ ಹೇಳಿ ಚಂದ್ರಕಾಂತಂ ಅವಳ ರೂಮ್ಗೆ ಹೋಗಿ ಬಾಗ್ಲಾಕೋತಾಳೆ. ದುಡ್ಡೆಲ್ಲ ಲೆಕ್ಕ ಮಾಡ್ಕೋತಾ ಇದ್ದಾಳೆ. ಇಷ್ಟೊತ್ತಿಗೆ ಸೂರ್ಯಕಾಂತಂ ಬಾಗಿಲ್ ತಟ್ತಾ ಇದ್ರು. ಆ ಬಾಗಿಲ್ ಶಬ್ದಕ್ಕೆ ಛೀ, ಈ ಮುದುಕಿ ಸಾಯಿಸ್ತಾ ಇದ್ದಾಳೆ ಅಂತ ಬಾಗಿಲ್ ತೆಗ್ದು ನೋಡಿದ ತಕ್ಷಣ ಲಿಪ್ಸ್ಟಿಕ್ ಹಚ್ಕೊಂಡಿರೋ ಅವ್ರ ತುಟಿ ಎಲ್ಲ ಅಂಟ್ಕೊಂಡೋಗಿ ಮಾತಾಡಕ್ ಕಷ್ಟ ಆಗ್ಬಿಟ್ಟಿತ್ತು. ಎಲ್ಲರೂ ಓಡಿಯಕ್ ಬರ್ತಾರೆ. ಆಗ ಚಂದ್ರಕಾಂತಂ ಒಂದು ಚಿಕ್ಕ ಮ್ಯಾಜಿಕ್ ಮಾಡ್ತಾರೆ. ಆಗ ಅವ್ರ ತುಟಿ ಎಲ್ಲ ನಾರ್ಮಲ್ ಆಗ್ಬಿಡುತ್ತೆ. ಆಗ ಎಲ್ಲರೂ ಗುಸ್ಗುಸ ಅಂತ ಮಾತಾಡ್ಕೊಂಡು ಹೋಗ್ತಾರೆ. ಹಬ್ಬ ಅನ್ಕೋತಾ ಚಂದ್ರಕಾಂತಂ ಥ್ಯಾಂಕ್ಸ್ ಅತ್ತೆ ಅಂತ ಒಳಗಡೆ ಹೋಗ್ಬಿಡ್ತಾಳೆ. ಇವಳ ಅತಿ ಆಸೆ ಇನ್ನು ಮಾರೋದಿಲ್ಲ. ಹಂಗಂತ ಸೂರ್ಯಕಾಂತಂ ಚಂದ್ರಕಾಂತ ಅವಳ ಮನೇಲಿ ಕುತ್ಕೊಂಡು ಅವಳ ಫೋನಲ್ಲಿ ಹಿಮಾಲಯ ನೋಡ್ತಿರ್ತಾಳೆ. ಅದನ್ನ ನೋಡಿ, ಹಬ್ಬ, ಹಿಮಾಲಯಗಳು ಎಷ್ಟು ಚೆನ್ನಾಗಿದೆಯೋ. ನನ್ ಲೈಫಲ್ಲಿ ಒಂದ್ಸಲ ಆದ್ರೂ ನನ್ಗ ಅದೃಷ್ಟ ಸಿಗುತ್ತೋ ಇಲ್ವೋ, ನೋಡಿದ್ರೆ ಚೆನ್ನಾಗಿರುತ್ತಲ್ವಾ. ಅಷ್ಟ್ರಲ್ಲೇ ಆಚೆಯಿಂದ ಅವ್ರತ್ತೆ, ಚಂದ್ರ, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಕಣೆ. ಆ ಮಾತ್ ಕೇಳಿಸ್ಕೊಂಡಿದ ತಕ್ಷಣ ಚಂದ್ರಕಾಂತ ರೂಮಿಂದ ಆಚೆ ಬಂದು, ಸಾಯಂಕಾಲ ಆಗ್ತಿದೆ ಅಲ್ವಾ ಅತ್ತೆ, ಇವಾಗ ಎಲ್ಲಿ ಹೋಗ್ತಿದ್ಯಾ? ಹಬ್ಬ, ಕೇಳಿದ್ಯೇನೆ? ಅಯ್ಯೋ ಹೇಳಿ ಅತ್ತೆ. ಎಕ್ಸಿಬಿಷನ್ ಓಪನ್ ಆಗಿದೆಯಲ್ವೇ ನಮ್ಮೂರಲ್ಲಿ, ನೋಡ್ ಬರೋಣ ಅಂತ ಹೋಗ್ತಿದ್ದೀನಿ. ಹೌದಾ ಅತ್ತೆ? ಯಾಕಂಗ್ ನಗ್ತಿದ್ಯಾ? ಅಲ್ಲ, ಮೊಮ್ಮಕ್ಕಳನ್ನ ಆಡ್ಸೋ ಸಮಯದಲ್ಲಿ ನಿಮ್ಗೆ ಯಾಕಿದು ಅಂತ. ಏನ್ ಕೊಬ್ಬ? ಹಂಗಲ್ಲ, ಏನು ಇಲ್ಲ ಅತ್ತೆ, ಕ್ಷಮಿಸಿ. ನಾನು ರಂಗರಾಟ್ನ ಹತ್ತಿ ಸುತ್ತಾಡಕ್ ಹೋಗ್ತಿಲ್ಲ, ಅಲ್ಲಿ ಶಾಪ್ ಓಪನಿಂಗ್ಗೋಸ್ಕರ ಹೋಗ್ತಿದ್ದೀನಿ. ಹೌದಾ ಅತ್ತೆ? ನಾನು ಬರ್ತೀನಿ. ಯಾಕೆ? ಅಲ್ಲಿ ಬಂದ್ ಆಟ ಆಡೋದಕ್ಕ? ಅತ್ತೆ, ನಾನು ಬರ್ತೀನಿ. ಸರಿ ಬಾ. ಹಂಗಂತ ಅನ್ಕೊಂಡು ಇಬ್ರು ಅಲ್ಲಿಗೆ ಬರ್ತಾರೆ. ಸೂರ್ಯಕಾಂತ ಅವಳ ಕೆಲ್ಸದ ಮೇಲೆ ಅವಳು ಹೋಗ್ತಾ, ಏನು ತಲೆ ಹರಟೆ ಕೆಲ್ಸ ಎಲ್ಲ ಮಾಡ್ಬೇಡ ಹಂಗಂತೇಳಿ ಅಲ್ಲಿಂದ ಹೋಗ್ತಾರೆ. ಅವಳು ಹೋಗಿದ ತಕ್ಷಣ ಚಂದ್ರ ನಕ್ಕೋತಾ ಬಂದು ಅಲ್ಲಿಂದ ಎಕ್ಸಿಬಿಷನ್ ನೋಡ್ಕೋತಾ ತುಂಬಾ ಸಂತೋಷ ಪಡ್ತಾ ಇರ್ತಾಳೆ. ಹಬ್ಬ, ಎಷ್ಟು ಚೆನ್ನಾಗಿದೆ ಇಲ್ಲಿ ಹಂಗಂತೇಳಿ ಅಲ್ಲೇ ತಿರುಗಾಡ್ತಾ ಇರ್ತಾಳೆ. ಸೂರ್ಯಕಾಂತ ಅವಳು ಬಂದಿದ್ ಕೆಲ್ಸ ಮುಗಿಸ್ಕೊಂಡು ಅಲ್ಲೇ ತಿರುಗಾಡ್ತಾ ಇರ್ತಾಳೆ. ಆವಾಗ ಅವಳ ಕಣ್ಮುಂದೆ ಒಂದ್ ಚಿಕ್ಕ ಮಗು ಅಳ್ತಾ ನಿಂತಿರ್ತಾಳೆ. ಆ ಮಗು ನೋಡಿದ್ ಸೂರ್ಯಕಾಂತ ಮಗು ಹತ್ರ ಹೋಗಿ, ಯಾಕಮ್ಮ, ಯಾಕೆ ಅಳ್ತಿದ್ಯಾ? ಅದು ಅವ್ರು ನನ್ನ ಏರೋಪ್ಲೇನ್ ಹಚ್ತಾ ಇಲ್ಲ. ಹಚ್ಕೋತಾ ಇಲ್ವಾ? ಯಾಕೆ? ನನ್ನ ಹತ್ರ ದುಡ್ಡಿಲ್ಲ ಅಂತ ನನ್ನನ್ನ ಏರೋಪ್ಲೇನ್ ಅಲ್ಲಿ ಹಚ್ತಾ ಇಲ್ಲ. ನನ್ಗೇನೋ ಅದ್ರಲ್ಲಿ ಹತ್ತಿ ಗಾಳಿಯಲ್ಲಿ ಎಗರಬೇಕು ಅಂತ ಆಸೆ. ಅಯ್ಯೋ, ಅಷ್ಟೇನಾ? ಅದಕ್ಕೆ ಅಳ್ತಿದ್ಯಾ ನೀನು? ಅವನ್ ಹಚ್ಚಿಲ್ಲ ಅಂದ್ರೆ ಏನು? ಅದು ಗೊಂಬೆ. ನಾನ್ ನಿನ್ನ ಒರಿಜಿನಲ್ ಏರೋಪ್ಲೇನ್ ಅಲ್ಲಿ ಹಚ್ತೀನಿ, ಆಯ್ತಾ? ಹಂಗಂತ ಹೇಳಿ ಅವಳ ಹತ್ರ ಇರುವ ಮ್ಯಾಜಿಕಲ್ ಬಾಕ್ಸ್ ಇಂದ ಒಂದು ಏರೋಪ್ಲೇನ್ ನ ತೆಗೆದು ಕೊಡ್ತಾಳೆ. ಅದನ್ನ ತಗೊಂಡವಳು, ನಿಜವಾದ ಏರೋಪ್ಲೇನ್ ಕೊಡ್ತೀನಿ ಅಂದೆ, ಬೊಂಬೆ ಕೊಟ್ಟಿದ್ಯಾ? ಇಲ್ಲ ಬಂಗಾರಿ, ನೋಡಕ್ ಮಾತ್ರನೇ ಇದು ಗೊಂಬೆ. ಒಂದ್ ಮಂತ್ರ ಇದೆ, ಅದ್ ಹೇಳ್ಬಿಟ್ಟು ನೀನ್ ಎಲ್ಲಿ ಹೋಗ್ಬೇಕಂತ ಅನ್ಕೋತೀಯೋ ಒಂದ್ ಕ್ಷಣದಲ್ಲಿ ಏರೋಪ್ಲೇನ್ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಡತ್ತೆ. ಹೌದು, ಆದ್ರೆ ಒಂದ್ ವಿಷಯ, ಇದು ರಾತ್ರಿ ಮಾತ್ರನೇ ಕೆಲ್ಸ ಮಾಡೋದು. ನೀನು ಎಲ್ಲಿಗೋದ್ರು ಬೆಳಗಾಗಷ್ಟೊತ್ತಿಗೆ ಮತ್ತೆ ಮನೆಗ್ ಬಂದ್ಬಿಡ್ಬೇಕು, ಆಯ್ತು? ಮಂತ್ರ ನಾನ್ ಹೇಳ್ತೀನಲ್ವಾ. ಹಂಗಂತೇಳೆ ಆ ಮಗುನ ಹತ್ರಕ್ ಕರ್ಕೊಂಡು,
ಕಾಕಿಕೋ ಕಿಕಾಕಿ ಕಿಕಾಕಿ ಕಾಕಿಕೋ. ಇದು ಹೋಗೋದಕ್ಕೆ. ಮತ್ತೆ ಮನೆಗ್ ಬರೋದಕ್ಕೆ ಅದೇ ಮಂತ್ರ ತಿರ್ಗಾ ಹೇಳ್ಬೇಕು. ಕೋಕಿಕಾ ಕಿಕಾಕಿ ಕಿಕಾಕಿ ಕೋಕಿಕಾ. ಅರ್ಥ ಆಯ್ತಾ? ಹಾ, ಅರ್ಥ ಆಯ್ತ್ರಿ. ತುಂಬಾ ಥ್ಯಾಂಕ್ಸ್. ಹಂಗಂತ ಹೇಳಿ ಮಗು ಅಲ್ಲಿಂದ ಹೋಗ್ಬಿಡ್ತಾಳೆ. ಇದೆಲ್ಲ ಚಂದ್ರ ದೂರದಿಂದ ನಿಂತ್ಕೊಂಡ್ ನೋಡ್ತಾ ಇರ್ತಾಳೆ. ನಮ್ಮತ್ತೆ ಎಲ್ಲಾರ್ಗು ಎಲ್ಲ ಕೊಡ್ತಾಳೆ, ಮನೇಲಿರೋಳು ನನಗ್ ಮಾತ್ರ ಏನು ಕೊಡಲ್ಲ. ನನಗ್ ಮಾತ್ರ ಏನು ಇಲ್ವಾ? ಇರು ನಾನೇನಾದ್ರು ಸುಮ್ನೆ ಬಿಡ್ತೀನ? ಈಗ್ಲೇ ಹೋಗಿ ಅವಳ ಹತ್ರ ಇದನ್ನ ಕಿತ್ಕೊಂಡ್ ಬಂದ್ಬಿಡ್ತೀನಿ. ಹಂಗಂತ ಹೇಳಿ ಅಲ್ಲಿಂದ ಹೋಗಿ ಅಲ್ಲೇ ಇರುವ ಒಂದು ಟಾಯ್ ಶಾಪ್ ಅಲ್ಲಿ ಅವಳ ಹತ್ರ ಇರುವ ಅದೇ ರೀತಿಯಾದ ಏರೋಪ್ಲೇನ್ ತಗೊಂಡು ಆ ಮಗು ಇರೋ ಕಡೆ ನಡ್ಕೊಂಡ್ ಹೋಗ್ತಾ ಇರ್ತಾಳೆ. ಹೋಗಿ ಬೇಕಂತ ಮಗುಗೆ ಡಿಚ್ ಕೊಟ್ಟು ಆ ಬೊಂಬೆ ಮತ್ತೆ ಆ ಮಗು ಕೆಳಗಡೆ ಬೀಳೋ ತರ ನಮ್ ಚಂದ್ರ ಪ್ಲಾನ್ ಮಾಡ್ತಾಳೆ. ಹಂಗೆ ನಡೆಯುತ್ತೆ. ಆ ಮ್ಯಾಜಿಕಲ್ ಬೊಂಬೆ ತಗೊಂಡು ಆ ಮ್ಯಾಜಿಕಲ್ ಬೊಂಬೆ ಪ್ಲೇಸ್ ಅಲ್ಲಿ ನಾರ್ಮಲ್ ಬೊಂಬೆನ ಇಡ್ತಾಳೆ. ನೋಡ್ಕೊಂಡ್ ನಡಿಬೇಕಲ್ವಾ ಬುಜ್ಜಿ? ತಗೋ ನಿನ್ ಗೊಂಬೆ ಭದ್ರ ಹಂಗಂತೇಳಿ ಅಲ್ಲಿಂದ ಮ್ಯಾಜಿಕಲ್ ಗೊಂಬೆ ತಗೊಂಡ್ ಮನೆಗ್ ಬಂದ್ಬಿಡ್ತಾಳೆ. ಅವಳ ರೂಮ್ ಒಳಗಡೆ ಹೋಗಿ ಬಾಗ್ಲಾಕೊಂಡು, ಊರಲ್ಲಿರೋ ಮಕ್ಳಿಗೆ ಏರೋಪ್ಲೇನ್ ಕೊಟ್ಬಿಟ್ರೆ ನಾನ್ ಸುಮ್ನಿರ್ತೀನ? ಇವಾಗಿದ್ ನಂದು. ಇವಾಗಿದ್ರಿಂದ ಎಲ್ಗ್ ಹೋಗೋಣ? ಬೆಳಗ್ಗೆ ಹಿಮಾಲಯಗ್ ಹೋಗ್ಬೇಕಂತ ಅನ್ಕೊಂಡೆ ಅಲ್ವಾ? ಅದೃಷ್ಟ ಚೆನ್ನಾಗಿದೆ, ಹೋಗ್ಬಿಡೋಣ ಹಂಗಂತ ಅನ್ಕೊಂಡು ಆ ಮ್ಯಾಜಿಕಲ್ ಏರ್ಪೋರ್ಟ್ ತಗೊಂಡು ಆಚೆ ಬರ್ತಾಳೆ. ಬಂದು ಆ ಮ್ಯಾಜಿಕಲ್ ಏರೋಪ್ಲೇನ್ ನ ಕೆಳಗಡೆ ಇಟ್ಟು ಅವ್ರ ಅತ್ತೆ ಹೇಳಿದ ಮಂತ್ರನ ಇವಳು ಮತ್ತೆ ಜಪಿಸ್ತಾಳೆ. ಕಾಕಿಕೋ ಕಿಕಾಕಿ ಕಿಕಾಕಿ ಕಾಕಿಕೋ ಅಂತ ಕಣ್ಣು ತೆಗೆದು ನೋಡೋಷ್ಟೊತ್ತಿಗೆ ಮುಂದೆ ಚಿಕ್ಕ ಏರೋಪ್ಲೇನ್ ದೊಡ್ಡದಾಗಿ ಬದಲಾಗಿರುತ್ತೆ. ಅದನ್ನ ನೋಡಿ ಸಂತೋಷದಿಂದ ಅದ್ರಲ್ಲಿ ಕುತ್ಕೊಂಡು ಕಣ್ ಮುಚ್ಕೊಂಡು ಅವಳು ಎಲ್ಲಿ ಹೋಗ್ಬೇಕು ಅನ್ಕೋತಾಳೋ ಅದನ್ನ ಕಣ್ ಮುಚ್ಚಿ ಮನ್ಸಲ್ಲಿ ಅನ್ಕೋತಾಳೆ. ಅದೇ ಜಾಗಕ್ಕೆ ಹೋಗಿ ಸೇರಿರ್ತಾಳೆ. ಹಿಮಾಲಯಕ್ಕೆ ಸೇರಿರ್ತಾಳೆ. ಅಷ್ಟು ಸುಂದರವಾಗಿರುತ್ತೆ. ಮಂಜು, ದೊಡ್ಡ ಬೆಟ್ಟ. ಅದನ್ನ ನೋಡಿ ಇವಳಿಗೆ ಒಂದೇ ಆಶ್ಚರ್ಯ. ಆದ್ರೆ ತುಂಬಾ ಹೊತ್ತು ಅಲ್ಲಿ ಇರಕ್ಕಾಗ್ತಿಲ್ಲ. ಹಿಮಾಲಯದಲ್ಲಿ ಮಂಜು ಜಾಸ್ತಿ ಇರೋ ಕಾರಣದಿಂದ ಅವಳಿಗೆ ಚಳಿ ಆಗ್ತಿರುತ್ತೆ. ಅಲ್ಲಿ ಇರಕ್ಕಾಗ್ದೆ ಫೋಟೋಲ್ ನೋಡಿ ಚೆನ್ನಾಗಿರುತ್ತೆ ಹೋದ್ರೆ ಅನ್ಕೊಂಡೆ. ಆದ್ರೆ ಇಲ್ಲಿ ಬಂದ್ರೆ ಎಷ್ಟು ಚಳಿ ಆಗ್ತಿದೆ ಅಲ್ವಾ? ಅಯ್ಯೋ ಇರಕ್ಕಾಗ್ತಿಲ್ಲಪ್ಪ, ಹೋಗ್ಬಿಡ್ಬೇಕು ಮನೆಗೆ ಹಂಗಂತ ಹೇಳಿ ಏರೋಪ್ಲೇನ್ ಹತ್ತಿ ಮಂತ್ರ ಹೇಳ್ತಾಳೆ. ಆದ್ರೆ ಆ ಏರೋಪ್ಲೇನ್ ಕದಲ್ತಿಲ್ಲ. ಆಶ್ಚರ್ಯ ಆಗ್ಬಿಡುತ್ತೆ. ಅಯ್ಯೋ ಏನಪ್ಪಾ ಇದು, ಮಂತ್ರ ಹೇಳಿದ್ರು ವಿಮಾನ ಕದಲ್ತಿಲ್ಲ ಅಲ್ವಾ? ಅಯ್ಯೋ ಹಂಗಂತ ಮಂತ್ರ ಇನ್ನೊಂದ್ಸಲ ಹೇಳ್ತಾಳೆ. ಕಾಕಿಕೋ ಕಿಕಾಕಿ ಕಿಕಾಕಿ ಕಾಕಿಕೋ ಹಂಗಂತ ಹೋಗಕ್ಕಿರುವ ಮಂತ್ರ ಹೇಳ್ತಾಳೆ. ಮತ್ತೆ ಬರೋದಕ್ಕೆ ಹೇಳುವ ಮಂತ್ರ ಹೇಳೋದಿಲ್ಲ. ಅದಕ್ಕೆ ವಿಮಾನ ಅಲ್ಲಿಂದ ಹೋಗೋದೇ ಇಲ್ಲ. ಅಲ್ಲೇ ಆ ಚಳಿಯಲ್ಲೇ ಇದ್ಬಿಡ್ತಾಳೆ. ಬೆಳಗಾದ್ಮೇಲೆ ಸೂರ್ಯಕಾಂತ ಸೊಸೆಗೋಸ್ಕರ ಮನೆಯೆಲ್ಲಾ ಹುಡುಕ್ತಾ ಎಲ್ಲೋ ಅವಳು ಕಾಣಿಸ್ತಾನೆ ಇರಲ್ಲ. ಪಾಪ ಎಲ್ಲೋದ್ಲಿ ಅವಳು ಬೆಳಗ್ಗೆ ಹಂಗಂತ ಯೋಚನೆ ಮಾಡಿ ಅವಳ ಹತ್ರ ಇರುವ ಮ್ಯಾಜಿಕಲ್ ಬಾಕ್ಸ್ ನ ಓಪನ್ ಮಾಡಿ ಸೊಸೆ ಆದವಳು ಎಲ್ಲಿದ್ದಾಳೆ ಅಂತ ನೋಡ್ತಾಳೆ. ಚಂದ್ರಕಾಂತ ಆ ಹಿಮಾಲಯ ಪ್ರದೇಶದಲ್ಲಿ ಚಳಿಗೆ ನರಳಾಡ್ತಾ ಇರ್ತಾಳೆ. ಅನ್ಕೊಂಡಿದ್ದಷ್ಟು ಕೆಲ್ಸ ಮಾಡಿದ್ಲು, ಇವಳು ಬದ್ಲಾಗಲ್ಲ ಅನ್ಕೋತಿರುವಾಗ ಇನ್ನೊಂದ್ ಕಡೆ ಚಂದ್ರ ಭಯದಿಂದ ಚಳಿಯಲ್ಲಿ ನರ್ಲಾಡ್ತಾ ಯಾರಾದ್ರೂ ಕಾಪಾಡ್ತಾರ ಅಂತ ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಅಲ್ಲೊಂದು ಸ್ನೋ ಬಿಯರ್ ನಡ್ಕೊಂಡ್ ಬರೋದನ್ನ ಅವಳು ನೋಡ್ತಾಳೆ. ಅದನ್ನ ನೋಡಿದ ತಕ್ಷಣ ಚಂದ್ರಕಾಂತಗೆ ಸಖತ್ತಾಗಿ ಭಯ ಆಗ್ತಿತ್ತು. ಅದು ಚಂದ್ರಕಾಂತ ನೋಡಿ ಚಂದ್ರಕಾಂತ ಹತ್ರನೇ ನಡ್ಕೊಂಡ್ ಬರ್ತಿತ್ತು. ಅದನ್ನ ನೋಡಿ ಚಂದ್ರಕಾಂತ ಅಯ್ಯೋ ಅಯ್ಯೋ ಬುದ್ಧಿ ಕೆಟ್ಟೋಗಿ ನಾನು ಇಲ್ಲಿಗೆ ಬಂದಲ್ಲಪ್ಪ, ಇವಾಗ ಇಲ್ಲೇ ಸತ್ತೋಗ್ತೀನೇನೋ, ಅಯ್ಯೋ ಹಂಗಂತ ಅಳ್ತಾ ಇರ್ತಾಳೆ. ಆ ಸ್ನೋ ಬಿಯರ್ ಇವಳ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಇವಳು ಕಣ್ ಮುಚ್ಕೊಂಡಿರ್ತಾಳೆ. ಮೆತ್ತಿಗೆ ಕಣ್ ತೆಗೆದು ನೋಡ್ತಾಳೆ. ನೋಡಿ ಮುಂದೆ ಇರೋದು ಅವ್ರ ಅತ್ತೆ. ಅವಳನ್ನ ನೋಡಿದ ತಕ್ಷಣ ಅತ್ತೆ ನೀವಾ ಹೆಂಗತ್ತೆ ಇಲ್ಲಿಗೆ ಬಂದ್ರಿ? ಸ್ನೋ ಬಿಯರ್ ಏನೋ ಅಂತ ಅನ್ಕೊಂಡು ತುಂಬಾ ಭಯಪಟ್ಟೆ. ನೀನ್ ಹೆಂಗ್ ಬಂದೆ ಇಲ್ಲಿ? ಅದು ಅಲ್ದೆ ಆ ಮಗು ಕೊಟ್ಟಿರೋ ಏರೋಪ್ಲೇನ್ ಹೆಂಗೆ ಕಳ್ತನ ಮಾಡ್ದೆ? ನೀನ್ ಬದ್ಲಾಗಲ್ವೇನೆ? ನನಂಗ್ ಕ್ಷಮಿಸ್ಬಿಡಿ ಅತ್ತೆ ಹಂಗಂತೇಳಿ ಕಾಲ್ ಮೇಲೆ ಬೀಳ್ತಾಳೆ. ಸೂರ್ಯಕಾಂತಂ ಸರಿ ಅಂತ ಅವಳನ್ನ ಅಲ್ಲಿಂದ ಕರ್ಕೊಂಡು ಮನೆಗ್ ಬಂದ್ಬಿಡ್ತಾಳೆ.
ಹಂಗ್ ನಮ್ ಚಂದ್ರ ಅವಳ ಅತ್ಯಾಸೆಯಿಂದ ಹಿಮಾಲಯಗಳಲ್ಲಿ ಸಿಕ್ಕಾಕೊಳ್ಳೋ ದೊಡ್ಡ ಕೆಲ್ಸ ಅವ್ನ್ ಮಾಡಿರ್ತಾಳೆ. ಅದಕ್ಕೆ ಅತಿಯಾಸ ಕೆಲ್ಸಕ್ ಬರೋದಿಲ್ಲ. ನೀವು ಅಷ್ಟೇ ಅತಿಯಾಸಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಇರೋಷ್ಟ್ರಲ್ಲೇ ಸಂತೋಷದಿಂದ ಬದುಕಿ. ಈ ಎಪಿಸೋಡ್ ಕೂಡ ನಿಮಗೆ ತುಂಬಾ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ. ಮತ್ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಕ್ಲಿಕ್ ಮಾಡಿ. ನಿಮಗೆ ಸೂರ್ಯಕಾಂತ ಇಷ್ಟನಾ ಇಲ್ಲ ಚಂದ್ರಕಾಂತ ಇಷ್ಟನಾ? ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಸಂತೋಷವನ್ನು ತರಿಸೋ ಮತ್ತಷ್ಟು ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಚಾಚಾ ಟಿವಿ.